ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವಾರ್ಡ್ಗಳ ಪೈಕಿ ಮಹಾಲಕ್ಷ್ಮೀಪುರ ವಾರ್ಡ್ ಕೂಡ ಒಂದಾಗಿದೆ. ಕಸದ ಸಮಸ್ಯೆ ಅಂತೂ ತುಂಬಾ ಇದೆ. 2 ದಿವಸ ಆದ್ರೂ ಹಂಗೆ ಗುಡ್ಡ ಹಾಕಿರ್ತಾರೆ. ವೈರೆಲ್ಲ ಕೆಳಗಡೆನೆ ಬಂದಿವೆ. ಬೇರೆ ಏರಿಯಾದಲ್ಲಿ 10 ಸತಿ ಹೋಗಿ ಪಿಟಿಷನ್ ಹಾಕಿದ್ರು ನೋಡದೇ ಇರೋ MLAಗಳ ಮಧ್ಯೆ ಇಂಥ MLA ಸಿಕ್ಕಿರೋದು ಈ ಮಹಾಲಕ್ಷ್ಮಿ ಲೇಔಟ್ ಜನ ಮಾಡಿರತಕ್ಕಂಥ ಪುಣ್ಯ. ಈ ವಾರ್ಡ್ ಎದುರಿಸ್ತಾ ಇರುವಂತಹ ಸಮಸ್ಯೆಗಳೇನು ಮತ್ತು ಇಲ್ಲಿನ ಜನ ಏನ್ ಹೇಳ್ತಾರೆ ಬನ್ನಿ ಕೇಳುವ. ಮಹಾಲಕ್ಷ್ಮೀಪುರವನ್ನ ನೀವು ಮೊದಲಿಂದ ನೋಡ್ಕೊಂಡ್ ಬಂದಿದ್ದೀರಿ. ಹೌದು. ಹೇಗಿದೆ ಪರಿಸ್ಥಿತಿ ಇಲ್ಲಿ? ಪರಿಸ್ಥಿತಿ ಏನೋ ತುಂಬಾ ಈಗ ಸಮ್ಮರ್ ಇದೆ, ನೀರಿಂದೇನೋ ಸ್ವಲ್ಪ ಅಭಾವ ಆಗಿದೆ ಬರ್ದು, ಆದ್ರೂ ಅಡ್ಜಸ್ಟ್ ಮಾಡಿ ನೀರು ಬಿಡ್ತಾ ಇದ್ದಾರೆ. ಆದ್ರೆ ಈ ಕಸದ ಸಮಸ್ಯೆ ಅಂತೂ ತುಂಬಾ ಇದೆ. ಅದು ಯಾರು ಇದು ಮಾಡ್ತಾ ಇಲ್ಲ. 3 ದಿನ 4 ದಿವಸಕ್ಕೆ ಒಂದ್ಸಾರಿ ಬರ್ತಾರೆ, ಅದು ಗಾಡಿಗಳಿಗೆ ಸರಿ ಶಿಫ್ಟು ಮಾಡ್ತಾ ಇಲ್ಲ. ಎಂಥದ್ದೇನಿಲ್ಲ, ಕಸ ಸರಿಯಾಗಿ ಎತ್ತಾ ಇಲ್ಲ. ಯಾರೋ ಒಬ್ರು ನೋಡಿ ಅಲ್ಲಿ ಕಸ ಎಲ್ಲ ಇದೆ, TC ಎಲ್ಲ ವೈರೆಲ್ಲ ಕೆಳಗಡೆನೆ ಬಂದಿವೆ, ಎಲ್ಲ ಓಡಾಡ್ತಾ ಇರ್ತಾರೆ ಮಕ್ಳುಗಳು. ಅದನ್ನೆಲ್ಲ ಸರಿ ಮಾಡಿಸ್ಕೊಳ್ಳೋದು ಒಂದು ಕರ್ತವ್ಯ ಅವ್ರದ್ದು, ಬೆಸ್ಕಾಂನವ್ರದ್ದು. ಕಸ ಸ್ವಲ್ಪ ತಗೊಳಲ್ಲ, ಕ್ಲೀನಾಗಿ ಇದು ಮಾಡ್ಕೊಂಡು ಹೋಗ್ತಾ ಇಲ್ಲ. ಕಸ 2 ದಿವಸ ಆದ್ರೂ ಹಂಗೆ ಗುಡ್ಡ ಹಾಕಿರ್ತಾರೆ. ಅದೊಂದೇ ಪ್ರಾಬ್ಲಮ್ ಇಲ್ಲಿ. ಗೋಪಾಲಣ್ಣ ಬಂದಮೇಲೆ ಇಟ್ಸ್ ವೆರಿ ಗುಡ್. ಚೆನ್ನಾಗಿ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಹುಡುಕಿ ಕೆಲಸ ಮಾಡಿಕೊಡ್ತಾರೆ. ಅವ್ರು ಬಂದಮೇಲೆ ತುಂಬ ಅಭಿವೃದ್ಧಿ ಆಗಿದೆ, ಏನು ತೊಂದರೆ ಇಲ್ಲ ಸರ್. ನೀರೇ ಆಗಲಿ, ಒಂದು ಫೋನ್ ಮಾಡಿದ್ರೆ ಅವರೇ ಖುದ್ದುವಾಗಿ ಬಂದು ಕೆಲಸ ಮಾಡಿಕೊಡ್ತಾರೆ. ಅಂದರೆ ಕಾರ್ಪೊರೇಟರ್ ಬೇಕಾಗಿಲ್ಲ ಅನ್ಕೋತೀನಿ. ಯಾಕಂದರೆ ಅಷ್ಟು ನೀಟಾಗಿ ಕೆಲಸ ಮಾಡ್ತಾರೆ. ಯಾಕಂದರೆ ಒಂದು ಚೈತ್ರ ಅಂದಮೇಲೆ ಅಭಿವೃದ್ಧಿ ನೋಡಬೇಕು. ಮೊದಲು ಅವರು ಗೋಪಾಲಣ್ಣ ಬರೋ ಮುಂಚೆ ಅಭಿವೃದ್ಧಿ ಏನಿಲ್ಲ. ಈಗ ಕಂಪ್ಲೀಟ್ ಹುಡುಕಿ ಕೆಲಸ ಮಾಡೋವಂಥ ಏಕೈಕ ವ್ಯಕ್ತಿ. ನಮ್ಮ ಕ್ಷೇತ್ರದಲ್ಲಿ ಯಾವುದೇ ಥರ ಸಮಸ್ಯೆ ಅಂತೂ ಇಲ್ಲ ಸರ್. ಯಾಕೆಂದರೆ ನಮ್ಮ ಕಾರ್ಪೊರೇಷನಲ್ಲಿರ್ಬೋದು, MLA ಎಲೆಕ್ಷನ್ ಇರ್ಬೋದು, ನಮ್ಮ ಕೇಶವಮೂರ್ತಿಯವರು ಮತ್ತು ಗೋಪಾಲಣ್ಣವರು ಇಬ್ಬರೂ ಅದ್ಭುತವಾಗಿ ನಮ್ಮ ಕ್ಷೇತ್ರನ ಅಭಿವೃದ್ಧಿ ಮಾಡಿದ್ದಾರೆ. ರೋಡ್ಗಳು ಚೆನ್ನಾಗಿವೆ, ಒಳಚರಂಡಿ ಚೆನ್ನಾಗಿದೆ. ಏನೇ ಕೆಲಸ ಇದ್ರೂ ಫೋನ್ ಕರೆಗೆ ಅವರು ಹೋಗೊಟ್ಟು ತಕ್ಷಣ ಸ್ಪಂದಿಸ್ತಾರೆ. ಎಲ್ಲ ಕೆಲಸನೂ ಹೋದವ್ರನ್ನ ಪ್ರತಿಯೊಬ್ಬರನ್ನು ಕರೆಸಿ ಮಾತಾಡಿ ಅವ್ರ ಕಷ್ಟ ಸುಖ ಏನು ಅಂತ ಕೇಳಿ ಅವರು ಸಮಸ್ಯೆ ಬಗೆಹರಿಸ್ತಾರೆ. ಯಾವ ಥರದ ಪ್ರಾಬ್ಲಮ್ ಏನಿಲ್ಲ. ಇದು ಮಹಾಲಕ್ಷ್ಮೀಪುರ ವಾರ್ಡ್ನ ನಿವಾಸಿಗಳ ಅಭಿಪ್ರಾಯ. ಶಾಸಕ ಕೆ ಗೋಪಾಲಯ್ಯ ಅವರನ್ನ ಹಾಡಿ ಹೊಗಳುತ್ತಿರುವುದು ಕಂಡಾಗ ಇವರೆಲ್ಲ ಮಾಜಿ ಸಚಿವ ಮತ್ತು ಮಹಾಲಕ್ಷ್ಮಿ ಲೇಔಟ್ ಮತಕ್ಷೇತ್ರದ ಶಾಸಕರು ಆದ ಕೆ ಗೋಪಾಲಯ್ಯನವರ ಅಭಿಮಾನಿಗಳೇನು ಅಂತ ಅನಿಸದಿರಬಹುದು. ನಾವೀಗ ಮಹಾಲಕ್ಷ್ಮೀಪುರಂ ವಾರ್ಡ್ನ ಗೆಳೆಯರ ಬಳಗ ಬಡಾವಣೆಯಲ್ಲಿದ್ದೀವಿ. ಇಲ್ಲಿ AJS ಲೇಔಟ್ ಮತ್ತು ಮಾರುತಿನಗರ ಬಡಾವಣೆ ಕೂಡ ಸೇರುತ್ತೆ. ಅಭಿವೃದ್ಧಿ ಕೆಲಸ ಕಾರ್ಯಗಳು ಏನೆಲ್ಲ ಆಗಬೇಕು, ಇಲ್ಲಿನ ಜನ ಏನ್ ಹೇಳ್ತಾರೆ, ಮತ್ತೆ GBA ಚುನಾವಣೆ ಬಂದ್ರೆ ಮುಂದಿನ ಕಾರ್ಪೊರೇಟರ್ ಯಾರು ಆಗಬಹುದು ಅನ್ನುವಂತ ಪ್ರಶ್ನೆ ಇಟ್ಕೊಂಡು ನಾನು ಕೇಳೋದಕ್ಕೆ ಹೊರಟಿದ್ದೀನಿ. ಬನ್ನಿ ಏನ್ ಹೇಳ್ತಾರೆ ನೋಡುವ. ಹೇಳ್ಬೇಕು ಅಂದ್ರೆ ಇಲ್ಲಿ ಏನು ಸಮಸ್ಯೆ ಇಲ್ಲ. ಯಾಕಂದ್ರೆ ಇಲ್ಲಿ ಗೋಪಾಲಯ್ಯ ಅವರಿದ್ದಾರೆ. ಒಂದು ಮನೆ ಮಗನ್ ತರ ನಿಂತ್ಕೊಂಡು ನಮ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ನಮ್ಗೆ ಅವ್ರು ಇರೋ ಗಂಟ ನಮ್ಗೇನು ಭಯ ಇಲ್ಲ ಅನ್ನಿಸ್ತಾ ಇದೆ. ವಾಟರ್ ಆಗಿರ್ಬೋದು, ಡ್ರೈನೇಜ್ ಆಗಿರ್ಬೋದು, ಯಾವ್ದು ಕೂಡ ಸಮಸ್ಯೆ ಇಲ್ಲ. ಪಾರ್ಕ್ ಆಗಿರ್ಬೋದು, ಎಲ್ಲ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಈ ಏರಿಯಾದಲ್ಲಿ ಇವತ್ತವರೆಗೂ ಯಾವುದೇ ತರ ಸಮಸ್ಯೆ ಇಲ್ಲ. ಗೋಪಾಲಣ್ಣ ಬಂದ್ಮೇಲೆ ಮನೆಗೂ ಇಲ್ಲಿ ಹುಡ್ಕೊಂಡ್ ಬಂದು ಕೆಲಸ ಮಾಡೋಂಥ ವ್ಯಕ್ತಿಗಳು ಜಾಸ್ತಿ ಅವರೇ. ಅವ್ರ ಕಾರ್ಯಕರ್ತರು ಮೇಗಡೆ ಒಂದು ಬ್ರಿಡ್ಜ್ ಮಾಡ್ತವ್ರೆ, ಅದಕ್ಕಿನ್ನೂ ಸ್ಯಾಂಕ್ಷನ್ ಆಗೈತೆ. ಬೇರೆ ಏರಿಯಾದಲ್ಲಿ 10 ಸತಿ ಹೋಗಿ ಪಿಟಿಷನ್ ಹಾಕಿದ್ರು ನೋಡದೇ ಇರೋ MLAಗಳ ಮಧ್ಯೆ ಇಂಥ MLA ಸಿಕ್ಕಿರೋದು ಈ ಮಹಾಲಕ್ಷ್ಮಿ ಲೇಔಟ್ ಜನ ಮಾಡಿರತಕ್ಕಂಥ ಪುಣ್ಯ. ಅದು ನಿಜ. ಮಹಾಲಕ್ಷ್ಮೀಪುರ ಇದು ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ವಾರ್ಡ್ಗಳಲ್ಲೊಂದು. ನೂತನ ವಾರ್ಡ್ ನಂಬರ್ 40 ಆಗಿದ್ದು ಮೀಸಲಾತಿ ಪಟ್ಟಿಯಲ್ಲಿ ಸಾಮಾನ್ಯ ವರ್ಗಕ್ಕೆ ಸೇರಿದೆ. ಕಳೆದ 5-6 ವರ್ಷಗಳಿಂದಲೂ ಪಾಲಿಕೆಯ ಸದಸ್ಯರಿಂದಲಾದರೂ ಕೂಡ ಇಲ್ಲಿನ ಜನರ ಸಮಸ್ಯೆಗಳಿಗೆ ಕಿವಿಯಾಗಲು ಶಾಸಕ ಕೆ ಗೋಪಾಲಯ್ಯ ಅವರಿದ್ದಾರೆ. ಹೌದು, ಈ ಮಾಡಿದ್ದಾರೆ ಕೇಶವಮೂರ್ತಿ ಅಂತ. ಆ ವ್ಯಕ್ತಿನೂ ಒಳ್ಳೆ ವ್ಯಕ್ತಿನೇ. ಈ ವಾರ್ಡಲ್ಲಿ ಪ್ರತಿಯೊಂದು ಮನೆಗೂ ಡ್ರೈನೇಜ್ ಏನಿದೆಯೋ ಅದನ್ನ ಖುದ್ದು ಅವರೇ ಬಂದು ನೋಡ್ತಾರೆ. ಪ್ಲಸ್ ಯಾವ್ದು ಮೋರಿ ಐತೋ ಅದ್ರ ಮೇಲೆ ಟಾಪರ್ ಹಾಕಿ ಮುಚ್ಚೋ ಅಂತ ಕೆಲಸ ಮಾಡ್ತಾರೆ. ಯಾವುದೇ ರೋಡಲ್ಲಿ ಮೈನ್ ರೋಡ್ ಪೂರ್ತಿ ಹೋದ್ರು ಇಲ್ಲ ಸಂಧಿ ರೋಡಲ್ಲಿ ಸಣ್ಣ ಪುಟ್ಟ ಹೋದ್ರು ಅದ್ರ ಮೇಲೆ ಪ್ಯಾಚ್ ವರ್ಕ್ ಮಾಡೋದಾಗ್ಲಿ ಇಲ್ಲ ಪೂರ್ತಿ ರೋಡೇ ಹಾಕ್ಸೋದಾಗ್ಲಿ ಎಲ್ಲಾನು ಕ್ಲಿಯರ್ ಆಗಿ ಮಾಡ್ತಾರೆ. ಇಲ್ಲಿ ನಮ್ಗೆ ಗೊತ್ತಿರಲ್ಲ ಈ ಜಾಗದಲ್ಲಿ ಒಂದು ಪಾರ್ಕ್ ಐತೆ ಅಂತ. ಬಟ್ ಆ ಪಾರ್ಕ್ ನ ಕಂಡಿಡಿದು ಅವ್ರು ಅದನ್ನ ಕ್ಲಿಯರ್ ಮಾಡಿ ಜನ ಓಡಾಡಕ್ಕೆ ಪ್ರತಿನಿತ್ಯ ಏನೇನು ಆಟ ಆಡಕ್ಕೆ ಸಾಮಾನು ಬೇಕೋ ಪ್ರತಿಯೊಂದು ಹಾಕ್ಸಿ ತುಂಬಾ ಸೂಪರ್ ಆಗಿ ರೆಡಿ ಮಾಡಿ ಇಕ್ಕಿರ್ತಾರೆ. ಗೋಪಾಲಯ್ಯನಂತ ನಾಯಕ ಇನ್ನೆಲ್ಲೂ ಸಿಗಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಮಹಾಲಕ್ಷ್ಮೀಪುರ ವಾರ್ಡ್ನಲ್ಲಿ ಜನ ಏನ್ ಹೇಳ್ತಾರೆ ಅಂತೇಳಿ. ಕೆ ಗೋಪಾಲಯ್ಯನವರು ಇರೋ ತನಕ ಇಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅನ್ನುವಂಥದ್ದು ಬಹುತೇಕ ಜನರ ಅಭಿಪ್ರಾಯವಾಗಿದೆ. ಆದಾಗ್ಯೂ ಕೂಡ ನಾವು ಇಲ್ಲಿನ ಕೆಲವೊಂದು ಬಡಾವಣೆಗಳಲ್ಲಿ ಹೋದಾಗ ನಮ್ಮ ಕಣ್ಣಿಗೆ ಕಂಡದ್ದು ಕಸ ಮತ್ತೆ ಅಲ್ಲಲ್ಲಿ ಚರಂಡಿಗಳು ಕಟ್ಕೊಂಡಿರೋದು ಕೆಲವೊಂದು ಕಡೆ ಕಂಡು ಬಂದಿದೆ. ಜೊತೆಗೆ ಇನ್ನೊಂದಿಷ್ಟು ಮೂಲಭೂತ ಸಮಸ್ಯೆಗಳು ಇಲ್ಲಿ ಅಭಿವೃದ್ಧಿ ಆಗಬೇಕಾಗಿದೆ, ವ್ಯವಸ್ಥೆಯನ್ನು ಮಾಡಬೇಕಾಗಿದೆ. ಜನತೆಗೆ ಗೋಪಾಲಯ್ಯನವರು ಮತ್ತು ಅವರ ಕಾರ್ಯ ತುಂಬಾ ಇಷ್ಟವಾಗಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ನಮಗೆ ಕಂಡು ಬರ್ತಾ ಇದೆ. ಕ್ಯಾಮರಾ ಪರ್ಸನ್ ರುದ್ರೇಶ್ ಜೊತೆ ನಾನು ಚನ್ನವೀರ್ ಸಗರ್ನಾಳ್, ಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.